ನಾಳೆ ಸಂಜೆಯವರೆಗೂ ಕರ್ನಾಟಕಕ್ಕೆ ಸಿದ್ದರಾಮಯ್ಯ ಸಿಎಂ ಆಗಿಯೇ ಇರ್ತಾರೆ. ಗೆಹ್ಲೋಟ್ ಕರ್ನಾಟಕಕ್ಕೆ ಬರೋವರೆಗೂ ಸಿಎಂ ಸಿದ್ದರಾಮಯ್ಯ ಅವರು ಪಟ್ಟ ಅಬಾಧಿತ. ಗೆಹ್ಲೋಟ್ ಕರ್ನಾಟಕಕ್ಕೆ ಬರುವವರೆಗೂ ಸಿದ್ದು ಸಿಎಂ ಪಟ್ಟ ಅಬಾಧಿತ ಅಂತ ಹೇಳಲಾಗ್ತಾ ಇದೆ. ರಾಜಕೀಯ ಬೆಳವಣಿಗೆಯ ಮಧ್ಯೆ ಇಂದೋರ್ನಲ್ಲಿಯೇ ಇದ್ದಾರೆ ಗವರ್ನರ್ ಅವರು. ರಾತ್ರೋರಾತ್ರಿ ಮುಂಬೈ ವಿಮಾನ ಹತ್ತಿದ್ದ ರಾಜ್ಯಪಾಲರು ಕೆಲವೇ ಕ್ಷಣಗಳಲ್ಲಿ ರಾಜ್ಯಕ್ಕೆ ತಾವರ್ ಚಂದ್ ಗೆಹ್ಲೋಟ್ ಅವರು ಆಗಮಿಸುತ್ತಾರೆ. ರಾಜ್ಯಪಾಲರು ಇಲ್ಲದ ವೇಳೆ ರಾಜ್ಯಪಾಲರ ಕಾರ್ಯದರ್ಶಿಗೆ ರಾಜೀನಾಮೆ ಸಲ್ಲಿಕೆ ಮಾಡಿದ್ರು ಸಿದ್ದರಾಮಯ್ಯ. ರಾಜ್ಯಪಾಲರ ಕಾರ್ಯದರ್ಶಿಗೆ ರಾಜೀನಾಮೆ ಸಲ್ಲಿಕೆ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಅವರು. ರಾಜ್ಯಪಾಲರು ಇಲ್ಲದೇ ಇದ್ರೂ ಕಚೇರಿಗೆ ಹೋಗಿ ರಾಜೀನಾಮೆ ಪತ್ರವನ್ನ ರವಾನೆ ಮಾಡಿದ್ದಾರೆ. ರಾಜ್ಯಪಾಲರನ್ನ ಸಿದ್ದು ಭೇಟಿ ಮಾಡಲೇಬೇಕು, ಹೌದು ರಾಜೀನಾಮೆ ನೀಡಿದ್ದೇನೆ ಅಂತ ಸಿದ್ದರಾಮಯ್ಯ ಹೇಳಲೇಬೇಕು. ಆಗಲೇ ಸಿದ್ದರಾಮಯ್ಯ ಅವರ ರಾಜೀನಾಮೆ ಅಂಗೀಕಾರ ಆಗತ್ತೆ. ರಾಜೀನಾಮೆ ಪತ್ರ ನಾಳೆ ಅಂಗೀಕಾರ ಮಾಡಲಿದ್ದಾರಾ ರಾಜ್ಯಪಾಲರು ಅನ್ನುವಂತಹ ಪ್ರಶ್ನೆ ಈಗ. ಗೆಹ್ಲೋಟ್ ನಿರ್ಧಾರಕ್ಕಾಗಿ ಕಾದು ಕುಳಿತ ಡಿಕೆ ಶಿವಕುಮಾರ್ ಟೀಮ್ ನಾಳೆ ಸಂಜೆಯವರೆಗೂ ಕರ್ನಾಟಕಕ್ಕೆ ಸಿದ್ದರಾಮಯ್ಯ ಅವರು ಸಿಎಂ ಆಗೇ ಇರ್ತಾರೆ. ಗೆಹ್ಲೋಟ್ ಕರ್ನಾಟಕಕ್ಕೆ ಬರುವವರೆಗೂ ಸಿಎಂ ಸಿದ್ದು ಪಟ್ಟ ಅಬಾಧಿತ ಆಗಿರುತ್ತೆ. ಜೊತೆಗೆ ರಾಜಕೀಯ ಬೆಳವಣಿಗೆಯ ಮಧ್ಯೆ ಇಂದೋರ್ನಲ್ಲಿ ಗವರ್ನರ್ ಅವರು ಇರುವಂಥದ್ದು. ಇಷ್ಟೆಲ್ಲ ಬೆಳವಣಿಗೆ ಆಗಿತ್ತು, ಒಂದಷ್ಟು ಕಾರಣಗಳಿದ್ದೇ ಇರುತ್ತೆ. ರಾತ್ರೋರಾತ್ರಿ ಮುಂಬೈ ವಿಮಾನವನ್ನ ಹತ್ತಿದ್ರು ರಾಜ್ಯಪಾಲರು. ಕೆಲವೇ ಕ್ಷಣಗಳಲ್ಲಿ ವಾಪಸ್ ಆಗಮಿಸ್ತಾರೆ, ಕರ್ನಾಟಕಕ್ಕೆ ಬರ್ತಾರೆ ತಾವರ್ ಚಂದ್ ಗೆಹ್ಲೋಟ್ ಅವರು. ರಾಜ್ಯಪಾಲರು ಇಲ್ಲದ ವೇಳೆಯೇ ಈಗ ರಾಜ್ಯಪಾಲರ ಕಾರ್ಯದರ್ಶಿಗೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಅವರು. ರಾಜ್ಯಪಾಲರ ಕಾರ್ಯದರ್ಶಿಗೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ರು. ರಾಜ್ಯಪಾಲರು ಇಲ್ಲದೇ ಇದ್ರೂ ಕೂಡ ಕಚೇರಿಗೆ ಹೋಗಿ ರಾಜೀನಾಮೆಯನ್ನ ನೀಡಿದ್ರು. ತಮ್ಮ ಒಂದು ಕರ್ತವ್ಯ ಏನಿದೆಯೋ ಅದನ್ನ ಮಾಡಿದ್ದಾರೆ. ರಾಜ್ಯಪಾಲರು ಸಿದ್ದುವನ್ನ ಭೇಟಿ ಮಾಡಲೇಬೇಕು, ಹೌದು ನಾನು ರಾಜೀನಾಮೆ ನೀಡಿದ್ದೀನಿ ಅಂತ ಸಿದ್ದರಾಮಯ್ಯ ಅವರೇ ಸ್ವತಃ ಹೇಳಲೇಬೇಕು ರಾಜ್ಯಪಾಲರ ಮುಂದೆ. ಆಗಲೇ ಸಿದ್ದರಾಮಯ್ಯ ಅವರ ರಾಜೀನಾಮೆ ಅಂಗೀಕಾರ ಆಗತ್ತೆ, ಅಲ್ಲಿವರೆಗೂ ಆಗಲ್ಲ. ರಾಜೀನಾಮೆ ಪತ್ರ ನಾಳೆ ಅಂಗೀಕಾರ ಮಾಡಲಿದ್ದಾರ ರಾಜ್ಯಪಾಲರು, ಕಾದು ನೋಡಬೇಕು. ಗೆಹ್ಲೋಟ್ ನಿರ್ಧಾರಕ್ಕಾಗಿ ಇದೀಗ ಕಾದು ಕುಳಿತಿದ್ದಾರೆ ಡಿಕೆ ಶಿವಕುಮಾರ್ ಟೀಮ್. ನಾಳೆ ಸಂಜೆಯವರೆಗೂ ಕರ್ನಾಟಕಕ್ಕೆ ಸಿಎಂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ. ಗೆಹ್ಲೋಟ್ ಕರ್ನಾಟಕಕ್ಕೆ ಬರುವವರೆಗೂ ಸಿಎಂ ಸಿದ್ದು ಅವರ ಪಟ್ಟ ಅಬಾಧಿತ ಆಗಿರುತ್ತೆ. ರಾಜಕೀಯ ಬೆಳವಣಿಗೆಯ ಮಧ್ಯೆ ಇಂದೋರ್ನಲ್ಲಿದ್ದಾರೆ ಗವರ್ನರ್ ಅವರು.